ಇವರು ರಿಷಿಕೇಶ್ ಅವರು, ವಿವಾನ್, ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಈ ಸಿನಿಮಾ ಚಿಲ್ಡ್ರನ್ಸು, ಈ ಜನ್ರೇಷನ್ಸು ಒಂದು ವ್ಯಾಲ್ಯೂಸು ಮನೆಯಲ್ಲಿ ಏನೋ ಒಂದು ಕೊರತೆ ಇದೆ. ಆ ಕೊರತೆ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಒಂದು 5ರಿಂದ 11 ವರ್ಷಕ್ಕೆ ಒಂದು ಡಿಫ್ರೆನ್ಸ್ ಒಪಿನಿಯನ್ ಆಗುತ್ತೆ, ಅವ್ರಿಗೆ ಒಂದು ಬದಲಾವಣೆ ಆಗುತ್ತೆ ಆ ವಯಸ್ಸಿನಲ್ಲಿ. ಆ ವಯಸ್ಸಿಂದ ಏನಾಗುತ್ತೆ ಅಂತ, ಆ ವಯಸ್ಸು ಎಲ್ಲರೂ, ಈ ಹಿರಿಯವರು ಚಿಕ್ಕವರು ಎಲ್ಲರೂ ಆ ಏಜಿನ ನಾವು ಟ್ರಾವೆಲ್ ಮಾಡಿ ಬಂದಿರ್ತೀವಿ. ಸೊ ಆ ಮೂಲಕ ಆ ಕಥೆನ ತಗೊಂಡು ಹಿರಿಯವ್ರ ಸಪೋರ್ಟು ಈ ಪ್ರಾಜೆಕ್ಟಿಗೆ ಬಂದಿದ್ದು ಒಳ್ಳೆ, ವೆರಿ ಗ್ಲ್ಯಾಡ್ ಆ್ಯಕ್ಚುಲಿ. ಅವರು ಸಪೋರ್ಟಿಂದನೇ ಈ ಫಿಲಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಪ್ಲೀಸ್ ಎಸ್, ಥ್ಯಾಂಕ್ ಯು. ಚಿಕ್ಕವರು ಕೋಣರಲ್ಲ ಈ ಟೈಟ್ಲ್ ಇಟ್ಕೊಳ್ಳೋಕ್ಕೆ ಮೂಲ ಕಾರಣ ಏನು? ಯಾಕಂದ್ರೆ ನಮಗೆ ಗುರು ಶಿಷ್ಯರಾಜ್ಞೆ ಅಂತ ಆಗ್ಬಿಡುತ್ತೆ. ಸೊ ಈ ಟೈಟ್ಲ್ ಬಗ್ಗೆ ಮೊದಲಿಗೆ ಚಿಕ್ಕವರು ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ತುಂಬ ಬ್ರಿಲಿಯಂಟ್ ಆಗಿರ್ತಾರೆ ಅಂತ ನನಗೆ ಸಿನಿಮಾ ಮಾಡಬೇಕು ಅನಿಸುವಾಗ, ಬ್ರಿಲಿಯನ್ಸ್ ಇರ್ತಾರೆ ಅಂತ, ಕಿಡ್ಸ್ ಆರ್ ನಾಟ್ ಡಮ್ ಅಂತ ಕಾನ್ಸೆಪ್ಟ್ನಲ್ಲಿ ಅದಕ್ಕೆ ಈ ಕಾನ್ಸೆಪ್ಟ್ನ ತಗೊಳ್ಳೋದೆ. ಬಿಕಾಸ್ ಅವರು ಚಿಂತನೆ ಮಾಡೋ ರೀತಿ, ಅವ್ರು ಕೇಳೋ ಪ್ರಶ್ನೆಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಉತ್ತರ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತಲ್ಲ, ಅಂಥ ಒಂದು ಇದರಲ್ಲಿ ಬ್ರಿಲಿಯಂಟು ಅದನ್ನು ಇಟ್ಕೊಂಡು ಕಥೆನ ಉಂಟು ಮಾಡಿದ್ದು. ಅದು ಸ್ಟೋರಿ ಕಂಪ್ಲೀಟ್ಲಿ. ಈ ಕತೆಗೆ ನರೇಷನ್ ಬೇಕಾಗಿತ್ತು. ಸ್ಟೋರಿಗೆ ಒಂದು ವ್ಯಾಲ್ಯೂ ನರೇಷನ್ಸ್ಗಾಗಿ ಫ್ಯೂಚರ್ 40-46 ಫ್ಯೂಚರಿಂದ ಈ ಬದಲಾವಣೆ ಹೆಂಗಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗುತ್ತೆ, ನಾವು ಒಂದು ತಪ್ಪು ದಾರಿನಲ್ಲಿದ್ದರೆ ಹೆಂಗಾಗ್ಬೋದು, ಎಲ್ಲ ಕೂಡಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಫ್ಯೂಚರ್ನಲ್ಲಿ ಹೇಗಿರ್ಬೋದು ಅಂತ ಒಂದು ಚಿಂತನೆಯನ್ನು ಉಟ್ಕೊಂಡು ಮಾಡಿದ್ವಿ. ಈ ಗ್ಲೋಬಲ್ ವಾರ್ಮಿಂಗು ಇದೆಲ್ಲ ಆಗುತ್ತೆ ಫ್ಯೂಚರಲ್ಲಿ, ಆದರೆ ಹಿಂದೆ ಆ ಮಕ್ಕಳು ಇದೆಲ್ಲ ನೇಚರ್ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಿ. ಈ ಸಿನಿಮಾ ಶುರು ಮಾಡಬೇಕಾದ್ರೆ ಪ್ರಕಾಶ್ ಸರ್ ಒಂದು ಕತೆ ಹೇಳಿದ್ರು. ಆ ಲೈನಲ್ಲಿ ತುಂಬ ಕಂಟೆಂಟ್ ಇತ್ತು. ಸೊ ನಾವು ಅದನ್ನು ಯೋಚನೆ ಮಾಡಿದಾಗ, ಓಕೆ ಇದನ್ನು ನಾವು ಅಚೀವ್ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ. ಬಿಕಾಸ್ ಆ ಸ್ಕೇಲ್ ಆಫ್, ಅಂದರೆ ಅದೊಂದು ಆ ಸ್ಕೇಲ್ಗೂ ನಾವು ಯೋಚನೆ ಮಾಡಿ ಹೋಗಿ ಅದನ್ನು ಮಾಡಬೇಕಾದ್ರೆ ಅದಕ್ಕೊಂದು ಬಜೆಟ್ ಇದೆಲ್ಲ ಇರುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಆಗುತ್ತಾ ಅನ್ನೋದನ್ನು ನಾವು ಫಸ್ಟ್ ಡಿಸ್ಕಸ್ ಮಾಡ್ಕೊಂಡ್ವಿ. ಲೇಟರ್ ಆನ್ ಅದಕ್ಕೆ ಅಂತ ಒಂದು ಪ್ರಿಪೇರ್ ಮಾಡಿಕೊಂಡು ನಾವು ಶೂಟ್ ಶುರು ಮಾಡಿದ್ವಿ. ಸೊ ಫ್ಯೂಚರ್ ಇತ್ತು ಅದರಲ್ಲಿ. ಆಮೇಲೆ ನೀವು ನೋಡ್ದಂಗೆ ಒಂದು ಎತ್ತು ಆ್ಯಕ್ಟ್ ಮಾಡಿದ ಇದರಲ್ಲಿ, ಸೊ ಎತ್ತು ಆ್ಯಕ್ಟ್ ಮಾಡಿದೆ. ಈ ಥರದ್ದು ಒಂದಷ್ಟು ಸಣ್ಣ ಪೋರ್ಷನ್ಸ್ ಇದೆ. ಸೊ ಆ ಚಿಕ್ಕ ಪೋರ್ಷನ್ಸ್ನೆಲ್ಲ ಅಚೀವ್ ಮಾಡೋದು ಒಂಚೂರು ಕಷ್ಟನೇ, ಅದು ಮಕ್ಕಳನ್ನ ಇಟ್ಕೊಂಡು. ಆ್ಯಂಡ್ ಮಕ್ಕಳೆಲ್ಲರೂ ಹೊಸಬರು. ಸೊ ಆಲ್ ದ ಕಿಡ್ಸ್ ಆರ್ ವೆರಿ ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ಆ ಮಕ್ಕಳಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾವು ಡೇ 1 ಶೂಟಿಗೆ ಹೋದಾಗ ಅದು ತುಂಬಾ ಕಷ್ಟ ಇರುತ್ತೆ, ನಾವು ಕ್ರಾಫ್ಟ್ ಒಳಗಡೆ ತೊಗೊಂಬರೋವರೆಗೂ. ಸೊ ಇದನ್ನೆಲ್ಲ ತೊಗೊಂಬಂದು ಎಲ್ಲರನ್ನೂ ಕ್ರಾಫ್ಟ್ ಮಾಡೋದಕ್ಕೆ ಪ್ರಕಾಶ್ ಸರ್ ಆಗಿರ್ಬೋದು. ಅದಕ್ಕೆ ಮುಂಚೆ ನಾನು ಈ ಟೀಮಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಅವ್ರದ್ದು ಒಂದು ಟೀಮ್ ಇತ್ತು. ಆ್ಯಂಡ್ ದೇ ಹ್ಯಾವ್ ರಿಯಲಿ ಟ್ರೈನ್ ದೆಮ್ ವೆಲ್ ಮಕ್ಕಳನ್ನು. ಸೊ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಅದು ಸರ್ ಇದರಲ್ಲಿ ಈಗ ನೀವು ಫ್ರೀಡಮ್ ಬಗ್ಗೆ ಒಂದು ಕಡೆ ಮಾತಾಡ್ತಾರೆ, ಅಂದರೆ ನಿಮಗೆ ಕೆಲವು ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ಕಥೆನ ಹೇಳ್ತಿರೋಂಥ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದು ಕಡೆ ಮಾತಾಡ್ತಾರೆ, ಒಂದು ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದರೆ ಊರಲ್ಲಿರುವಂಥ ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ಒಂದು 4-5 ಕಾನ್ಸೆಪ್ಟ್ನ ಮಾತಾಡ್ತಾರೆ ಇಡೀ ಲೈನಲ್ಲಿ. ಕಾರ್ಪೊರೇಟ್ ಅಂದ್ರೆ ಈಗ ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ನ ಹೆಂಗೆ ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ಏನಿರುತ್ತೆ, ಅದರ ಒಂದು ಸಣ್ಣ ಲೈನ್ ಇದೆ ಸರ್. ಇದರಲ್ಲಿ ವಿವಾನ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರು, ಆ್ಯಂಡ್ 2 ಸಾಂಗ್ಸ್ನ ಉತ್ತಮ್ ಕುಮಾರ್ ಅಂತ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಸಾಂಗ್ನ ಪ್ರಸನ್ನ ಅಂತ ಹೇಳಿ ಸಾಗರದವರು. ಅವರು ಆ್ಯಕ್ಚುಲಿ ಥಿಯೇಟರ್ ಆರ್ಟಿಸ್ಟ್. ಅವರು ಕುರುಡು ಅಂತ ಒಂದು ಸಾಂಗ್ ಇದೆ, ಕುರುಡು ಫೋಕ್ ಸಾಂಗ್ನ ಅವ್ರು ಬರೆದಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಇದು 5.1 ಇದೆಲ್ಲ ನಮಗೆ ಶಂಕರ್ ಸರ್ ಮಾಡಿದ್ದಾರೆ. ಸೊ ಬೇಸಿಕಲಿ ದಿಸ್ ಇಸ್ ದ ಟೆಕ್ನಿಕಲ್ ಟೀಮ್. ನಾನೇ ಎಡಿಟರ್ ಇದಕ್ಕೆ. ಇವ್ರಿಗೂ ಫ್ಯಾಮಿಲಿ, ಇವರಿಬ್ಬರು ಸೇರಿದ್ರೆ ಫ್ಯಾಮಿಲಿ, ಅಣ್ಣ ತಮ್ಮಂದ್ರು.
ಅವ್ರದ್ದೆಲ್ಲ ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹಾಕೋದು ಈಗ ಆಗಲ್ಲ. ಹ? ಇನ್ನೂ ಕೇಳ್ತಿದ್ದೆ ಒಂದು ಸಾಂಗ್ ಕೇಳ್ತೀಯ ಡ್ಯೂಟ್ ಸಾಂಗ್ ತುಂಬ ರೇರ್ ಮೂಮೆಂಟ್ಸಲ್ಲಿ ನಾವು ಮೀಟ್ ಆಗಿದ್ದು. ಸೊ ಮೈಸೂರಲ್ಲಿ ಲೈಕ್ ಒಂದು ಪರಿದೃಶ್ಯ ಅಂತ ಒಂದು ಇದಿದೆ. ಸೊ ಅಲ್ಲಿ ಅನಿತಾ ಮ್ಯಾಮ್ನ ನೋಡೋಕೆ ಬಂದಿದ್ದೆ. ಸೊ ಮಾತಾಡ್ಸ್ಕೊಂಡು ಇದು ಮಾಡೋಣ ಅಂತ ಅವಾಗ ರಿಷಿ ಸರ್ ಕೂಡ ಸಿಕ್ಕಿದ್ರು. ಸೊ ಆ್ಯಕ್ಚುಲಿ ಅದಾಗಿ ಒಂದು 15 ಡೇಸ್ ಆದಮೇಲೆ ನನಗೆ ಆ್ಯಕ್ಚುಲಿ ಪ್ರಾಜೆಕ್ಟನ್ನ ಒಪ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ರಿಷಿ ಸರ್ಗೆ ಆ್ಯಂಡ್ ಅನಿತಾ ಮ್ಯಾಮ್ಗೆ ಕೂಡ. ಸೊ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಲೈಕ್ ಸಿನಿಮಾನ. ಸೊ ಮಕ್ಕಳಿಗೆ ಆ್ಯಕ್ಚುಲಿ ಈ ಜನ್ರೇಷನ್ ಮಕ್ಕಳಿಗೆ ಒಂದು ಸ್ವಲ್ಪ ಈ ಥರ ಫಿಲಮ್ಸ್ ತೋರಿಸ್ತಾನೆ ಬರಬೇಕು. ಬಿಕಾಸ್ ನಾವೆಲ್ಲ ನೋಡಿದ್ದೀವಿ ನಮ್ಮ ಜನ್ರೇಷನಲ್ಲಿ. ಬಟ್ ಈಗಿನ ಜೆನ್ಜಿ ಜನ್ರೇಷನ್ಗೆ ಸೊ ಈ ಥರ ಒಂದು ಕಂಟೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಬಿಕಾಸ್ ಮಕ್ಕಳು ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ತುಂಬ ಇರುತ್ತೆ ಜೆನ್ಜಿಲಿ. ಸೊ ಅದನ್ನು ತುಂಬ ಲೈಕ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಚೀವ್ ಮಾಡಿದ್ದಾರೆ ಸರ್. ಆ್ಯಂಡ್ ರಮೇಶ್ ಭಟ್ ಸರ್ ಮತ್ತು ಸುಂದರಾಜ್ ಸರ್ ಬಗ್ಗೆ ನಾನು ಲೈಕ್ ಹೇಳೋಕ್ಕಾಗಲ್ಲ. ಫಸ್ಟ್ ಲೈಕ್ ನನ್ನ ಫಸ್ಟ್ ಮೂವಿನೇ ಅವ್ರ ಮೂವಿಗೆ ನಾನು ಲೈಕ್ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು. ಸೊ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದರೆ ಲೈಕ್ ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಬೇರೆ ಇದ್ದಾರೆ. ಸಾಂಗ್ಸ್ ಇಬ್ಬರು ಬೇರೆ ನಾವು ನರೇಟ್ ಮಾಡೋಂಥದ್ದು ಮಕ್ಕಳ ಜೊತೆನಲ್ಲಿ ಸಿನಿಮಾದ ಬಗ್ಗೆ ಇದ್ರ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನು ಕೊಟ್ಟಿದ್ದಾರೆ. ಏನಾದರೂ ಕೇಳ್ಬೋದು ಅಂದರೆ ಈ 46 ಬರೋದು ಅದಲ್ಲ ಆಗ ಬಂದಾಗ ಇದೇ ಪ್ಯಾಟ್ರಲ್ಲಿ ಇರ್ತೀವಿ ಅಂತ ಅನ್ಸುತ್ತೆ. ನಾನು 2008 ಸೈಕೋ ನೀವು ನೋಡಿದ್ರೆ 2026 ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ 46 ಹೇಗಿರ್ತೀನಿ ಅಂತ ನೀವೇ ಹೇಳ್ಬಿಡಿ. ನೋಡಿಲ್ವಾ? ಇವತ್ತು ಲಿಂಕ್ ಕಳಿಸ್ತೀನಿ. ಆಗ್ಲೂ ಹಾಗೆ ಇರ್ತೀನಿ ಅಂತ ಅವ್ರು ಇಂಡೈರೆಕ್ಟ್ ಆಗಿ ಹಾ, ನೀವೇ ಹೇಳಿ ಹಂಗಾದ್ರೆ ಹೇಗಿರ್ಬೋದು ಈಗ ಹೇಳಿ. ಅಯ್ಯೋ ಮೋಕ್ಷ ನಾನ್ ಕೇಳ್ತಿದ್ದೀನಿ ಹೇಳಿ. ಬರೀ ಜಗಳ ಮಾಡೋದು ಒಂದೇ ಮಾಡಿ. ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಇಲ್ಲ. ನಾನು ಈ ಟೀಮಲ್ಲಿ ಅಂದರೆ ಪ್ರಕಾಶ್ ಸರ್ ಜೊತೆನಲ್ಲಿ ರಿಷಿ ಜೊತೆನಲ್ಲಿ ನಾನು ಟ್ರಾವೆಲ್ ಆಗಿದ್ದೀನಿ ಸ್ಟಾರ್ಟಿಂಗಿಂದನು. ನಂಗೆ ಕತೆ ಏನು ಅಂತಾನೆ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂದರೆ. ಇವರಿಬ್ರು ಬಂದಾಗ ನೋಡ್ಕೊಳಕ್ ಒಬ್ರು ಬೇಕಾಗಿತ್ತು. ಅಂದರೆ ಅವು ಸೀನಿಯರ್ ಆರ್ಟಿಸ್ಟು ಭಯ ಬೀಳ್ತಾ ಇದ್ರು, ಯಾರಾದರೂ ಒಬ್ರು ಜೊತೆನಲ್ಲಿಲ್ಲ ಅಂತಂದರೆ ನಮ್ಗೆ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದು ಒಂದಿತ್ತು ತಲೆನಲ್ಲಿ. ಸೊ ಇಲ್ಲ ಸರ್, ಆಮೇಲೆ ಬರಲಿಲ್ಲ, ಭಯ ಪಟ್ಟಿಲ್ಲ ಸರ್. ಬಟ್ ಇತ್ತು ಬಂದಾಗ ಒಂಚೂರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಒದ್ದಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತು ನಮಗೆ. ಪ್ರಶ್ನೆನೇ ಮುಖ್ಯ, ಆಕ್ಟಿಂಗ್ ಅದೇ ಮೇನ್. ಸೊ ಅದಕ್ಕೆ ಯಾವ ಥರ ಉತ್ತರ ಕೊಡೋದು ಅನ್ನೋದು ನಮ್ಮ ಋಷಿಕೇಶ್ ಕನ್ವಿನ್ಸ್ ಮಾಡ್ಬಿಡು. ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹೆಂಗ್ರಿ, ಯಾವ್ದ್ರಿ ಇದು, ಅಲ್ಲಿ ಹೆಂಗಪ್ಪ ನಂಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅಲ್ಲಿ ತಕ್ಷಣ ಇವ್ರಿರೋ ಸಾಲ್ವ್ ಮಾಡೋದು. ಋಷಿಕೇಶ್ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟು ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೋದು, ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಅದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು. ಅವರು ಬರೀ DOP ಅಲ್ಲ, ಹಾಲಿನ ಹಾಲು ಜೊತೆಗೆ ಚಾಕಚಕ್ಯತೆ ಇದೆ. ಆಮೇಲೆ ನಾನು ಇವತ್ತು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಯಾಕೆಂದರೆ DOPಗಳು ಡೈರೆಕ್ಟ್ ಹೇಳ್ತಾರೆ, ಇಲ್ಲಿಡಪ್ಪ 50 ಲೆನ್ಸ್ ಹಾಕು, ಇಲ್ಲಿಡಯ್ಯ ಟ್ರಾಲಿ ಬಾ, ಅಷ್ಟೇ ಹೇಳ್ತಾರೆ, ಅಷ್ಟನ್ನು ಮಾತ್ರ ಮಾಡ್ತಾರೆ. ಈತ ಹಾಕಲ್ಲ, ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕ್ತಾರೆ. ಆ ಲಾಜಿಕ್ಕಿಗೆ ಏನು ಪಾಯಿಂಟ್ ಕೊಡ್ಬೋದು ಅನ್ನೋದನ್ನು ಹೇಳ್ತಾರೆ, ಅದನ್ನು ಮಾಡಿಸಿರ್ತಾರೆ. ಆ ರೀತಿಯಲ್ಲಿ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬ ತುಂಬ ಅಂದರೆ ರಿಯಲ್ ಕ್ಯಾಪ್ಟನ್ ಅವನೇ, ಋಷಿಕೇಶೇ ಕ್ಯಾಪ್ಟನ್. ಯಾಕೆಂದರೆ ನಮಗೆ ಅನುಮಾನಗಳು ಜಾಸ್ತಿ. ಯಾಕೆಂದರೆ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋ ಚಟ ನಮಗೆ ಮುಂಚೆಯಿಂದ ಇದೆಯಲ್ಲ, ಅದಕ್ಕೆ ಏನೋ ಕೇಳೋದು, ಅದಕ್ಕೆ ಸರಿಯಾದ ಉತ್ತರ, ಅದನ್ನು ಮ್ಯಾನೇಜಬಲ್ ಆದ ಉತ್ತರ, ಅದಕ್ಕೆ ಕರೆಕ್ಟಾಗಿ ಸೆಟ್ಟು, ಅದಕ್ಕೆ ಕರೆಕ್ಟಾಗಿ ಡೈಲಾಗು, ಹಿಂಗೆ ಹಾಕೊಂಬಿಡಿ ಸರಿ ಹೋಗುತ್ತೆ ಅಂತ. ಇಲ್ಲಿ ಬರ್ದಿಲ್ವಲ್ಲ, ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತ ನಾನು ಕೇಳಿದ್ರೆ
ನಿಮ್ಗೆ ಅದೆಲ್ಲ ಬರೆದು ಕೊಟ್ಟು ಎಲ್ಲ ಮಾಡ್ಬೇಕಾ ಸರ್? ಮಾಡಿ ಸರ್. ಆ ಬುದ್ಧಿವಂತಿಕೆ ಇದೆ. ಹೌದು ಹೌದು ಹೌದು, ಆ ಬುದ್ಧಿವಂತಿಕೆ ಇದೆ. ಆ್ಯಂಡ್ ನೀಟ್, ತುಂಬ ಕೆಲಸ ತುಂಬ ನೀಟಾಗಿ ಮಾಡಿದ್ದಾರೆ. ಯಾವುದನ್ನು ಲಾಜಿಕ್ ತಪ್ಪಿ ಹೋಗಿದೆ ಅಂತ ಹೇಳೋಕ್ಕೆ ಅವಕಾಶನೇ ಇಲ್ಲ. ಈಗ ನೀವು ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರೆ, ಈ ಇಡೀ ಓವರಾಲ್ ನೋಡಿದಾಗ ನಿಮಗೆ ಯಾವ ವಿಚಾರ ಹೆಚ್ಚು ಆಕರ್ಷಕವಾಗಿ? ಅಲ್ಲಲ್ಲ, ತುಂಬ ಒಳ್ಳೆ ವಿಚಾರನ ತಗೊಂಡಿದ್ದಾರೆ. ಆರಿಸ್ಕೊಂಡಿರೋದೇ ಒಳ್ಳೆ ವಿಚಾರ. ಒಳ್ಳೆ ವಿಚಾರ ತಗೊಂಡಾಗ ಮೌಲ್ಯಗಳನ್ನು ಎತ್ತಿ ಹಿಡಿಯೋಕ್ಕೆ ಏನೇನು ಬೇಕೋ ಅದೆಲ್ಲವೂ ಇದೆ. ಒಂದು ಸುಮ್ಮನೆ ಒಂದು ಮಗು ಎಲ್ಲ ಊಟಕ್ಕೆ ಕಾಯ್ತಿರ್ತಾರೆ, ಮಕ್ಕಳನ್ನ ಎಲ್ಲೋ ಬಚ್ಚಿಡ್ತಾರೆ. ಅಲ್ಲೊಬ್ಬರು ಅಜ್ಜಿ ಅವರು ಒಂದು ಪೇಪರ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಏನು ಅಜ್ಜಿ ಮಾಡ್ತಾ ಇದ್ದೀಯ ಅಂದರೆ, ಇಲ್ಲಿ ಸೊಳ್ಳೆ ಕಾಟ ಅಲ್ವಾ, ನಿಮಗೆಲ್ಲ ಕಚ್ಚಬಾರ್ದು, ಇದನ್ನ ಇಲ್ಲಿ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಇದಕ್ಕೆ ಅಂಟ್ಕೊಂಡು ಹೊಟ್ಟೋಗುತ್ತೆ ಅಂತ. ಅಂದರೆ ಈ ಥರ ವಿಷಯ ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅಂದರೆ ಮನೆ ಮದ್ದು, ಮನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ಏನೇನು ತಿಳಿಸ್ಬೋದು ಮಕ್ಕಳಿಗೆ, ಆ ಥರ ಪಾಯಿಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಏನೂ ಕೊರತೆ ಇಲ್ಲ, ಅದ್ಭುತವಾಗಿದೆ ಮೌಲ್ಯಗಳು. ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕೆಂದರೆ 26ರಿಂದ 46ರಲ್ಲಿ ಹೇಗಿರುತ್ತೆ ಈ ಬೆಳವಣಿಗೆ, ಇಂಥ ಮಕ್ಕಳಿದ್ದರೆ ಏನು ಬೆಳವಣಿಗೆ ಆಗ್ಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ಫ್ಯೂಚರ್ ಕೂಡ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದ್ಭುತ. ಹಿರಿಯರ ಮೇಲೆ ಇರಬೇಕಾದಂಥ ಗೌರವ. ನನಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದರೆ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳಬೇಕಾದ್ರೆ ದೊಡ್ಡವರೆಲ್ಲ ಜಾಣರು ಅಂತಾನೆ ಆಟೋಮೆಟಿಕ್. ಅದು ಯಾವಾಗ ಚಿಕ್ಕವರೆಲ್ಲ ಕೋಣರಲ್ಲ ಅಂದರೆ ಇಂಡೈರೆಕ್ಟ್ ಆಗಿ ನೀವು ಹೇಳ್ತಾ ಇರೋದು ದೊಡ್ಡವರೆಲ್ಲ ನೀವೆಲ್ಲ ಜಾಣರಲ್ಲ, ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸ ಸರಿ ಇಲ್ಲ, ಈಗ ನಾವೊಂದು ಬದಲಾವಣೆಯ ಪರವಾಗಿ ಕೊಡ್ತೀನಿ ಅಂತ ಹೇಳ್ತಾ, ನನ್ನ ಬಲಭಾಗದಲ್ಲಿ ಕೂತಿರುವಂಥ ಈ ಚಾಣಾಕ್ಷ ಇದಲ್ಲ ರಿಷಿಕೇಶ್, ಒಂದು ಸಿನಿಮಾವನ್ನು ಕಟ್ಕೊಳ್ಳೋದು ಹೇಗೆ ಅಂತ ಹೇಳಿದಾಗ ನನಗೆ ಪ್ರಕಾಶ್ ಸರ್ ಈ ಥರ ಒಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ ಜೊತೆಗೆ ನಿಮ್ಮ ಜೊತೆಗೆ ರಮೇಶ್ ಭಟ್ ಬೇರೆ ಇದ್ದಾರೆ ಅಂದರು. ಬಹುಶಃ ನಮ್ಮಿಬ್ಬರ ಕಾಂಬಿನೇಷನ್ನು ನನಗೆ ಯಾವಾಗಲೂ ಗೊತ್ತು. ರಮೇಶ್ ಭಟ್ ಇದ್ದಾಗ ಆ ಕಾಂಬಿನೇಷನ್ ಏನಾಗುತ್ತೆ, ಅವರು ಹೇಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ, ಬೇಸಿಕಲಿ ನಾವು ಥಿಯೇಟ್ರಿಂದ ಬಂದವರು. ನಮಗೆ ನಮ್ಮ ಪಾತ್ರ ಚೆನ್ನಾಗಿ ಬರಬೇಕು ಅಂದರೆ ಪಕ್ಕದ ಪಾತ್ರನೂ ಚೆನ್ನಾಗಿರಬೇಕು, ಅದೇ ಥರ ಕಥೆನೂ ಚೆನ್ನಾಗಿ ಹೆಂಗೆ ಮೂವ್ ಆಗಬೇಕು. ಬಹುಶಃ ಇವತ್ತು ಈ ಒಂದು ಮಕ್ಕಳ ಸಿನಿಮಾ ಮಾಡೋದಿದೆಯಲ್ಲ, ನೀವು ಬ್ಲಾಕ್ ಬಸ್ಟರ್ ಏನು ಬೇಕಾದರೂ ಮಾಡಿಬಿಡ್ಬೋದು, ಮಕ್ಕಳ ಸಿನಿಮಾ ಮಾಡೋದು ಬಹಳ ಕಷ್ಟ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು 7-8 ಜನ ಎಲ್ಲ ನಿರ್ಮಾಪಕರು ಸೇರಿ ಒಗ್ಗಟ್ಟಾಗಿ ಈ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಅದು ಕನ್ನಡದ ಹಿರಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಕ್ಕೆ ಹಿರಿಮೆ, ನಮ್ಮ ಕನ್ನಡದ ಜನ, ಕನ್ನಡದ ಮನಸ್ಸುಗಳು ಅವರು ಸೆಲೆಕ್ಟ್ ಮಾಡಿದವರು, ತಮಿಳುನಾಡಿಂದ ಅಲ್ಲಿ ಕೆಲಸ ಮಾಡಿದವರು, ಅವ್ರಿಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಒಂದು ಹೆಮ್ಮೆ ಬಂತು. ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಪರಿಸರ. ಈ ಒಂದು ಸಿನಿಮಾಗೆ ಏನು ನಮ್ಮ ಶಿವಮೊಗ್ಗ ಮತ್ತು ಸಿರ್ಸಿ ಭಾಗವನ್ನು ಮಂದಾಣನ್ನು ತೋರಿಸಿದ್ದಾರೆ. ಬಹುಶಃ ನನಗೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ನನಗೆ ಪರಿಸರ ಇನ್ನೂ ಹಾಗೆ ಉಳ್ಕೊಂಡಿದೆಯಲ್ಲಪ್ಪ. ಬೆಂಗಳೂರಿನಲ್ಲಿ ನಾವು ಇವತ್ತು ಯಾವುದೇ ಜಾಗ ನೋಡಿದ್ರು ಎಲ್ಲರ ಮನೆಯಲ್ಲೂ ಮೊದಲ ತೆಂಗಿನ ಮರ ಕಾಣಿಸೋದು ಅಥವಾ ಒಂದು ಸಂಪಿಗೆ ಮರ ಕಾಣಿಸೋದು. ಇವಾಗ ನಮಗೆಲ್ಲ ಕಾಣಿಸೋದು ವಾಟರ್ ಟ್ಯಾಂಕ್ಸ್ ಅಷ್ಟೇ. ನೀವೆಲ್ಲೇ ಹೋಗಿ ವಾಟರ್ ಟ್ಯಾಂಕೇ ಕಾಣೋದು. ಬಹುಶಃ ನೀವು ಹೊಸೂರಿಗೆ ಹೋಗಬೇಕಾದ್ರೂ ಅಷ್ಟೇ, ನೀವು ಹೊಸಕೋಟೆಗೆ ಹೋಗಬೇಕಾದ್ರೂ ಅಷ್ಟೇ, ಕನಕಪುರಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಬಿಡದಿಗೆ ಹೋಗಬೇಕಾದ್ರೂ ಅಷ್ಟೇ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗಬೇಕಾದ್ರೆ ಬರೀ ಏನು ಕಸ. ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆ ಕಟ್ಟಿರ್ಬೇಕಾದ್ರೆ ಮನೆ ಮುಂದೆ ಒಂದು ಬಳ್ಳಿ, ಅಂದರೆ ಮಲ್ಲಿಗೆ ಬಳ್ಳಿದು ಹಾಕಿರೋರು, ಅಟ್ಲೀಸ್ಟ್ ಒಂದು ತುಳಸಿ ಕಟ್ಟೆ ಇರೋದು, ಇನ್ನೇನಾದ್ರೂ ಒಂದು ಪಕ್ಕದಲ್ಲಿ ಇರೋದು. ನಮಗಿವತ್ತು ಆ ತುಳಸಿ ಕಟ್ಟೆ ಜಾಗ ಸಿಕ್ಕಿದ್ರೆ ಒಂದು ATM ಮೆಷಿನ್ ಹಾಕ್ಬಿಡ್ತೀವಿ. ದುಡ್ಡು ಬರಬೇಕು, ದುಡ್ಡು ದುಡ್ಡು ಸರ್, ದುಡ್ಡು ದುಡ್ಡು ದುಡ್ಡು. ನಾನು ಹೇಳ್ತೀನಿ ಕರೆಕ್ಟು, ದುಡ್ಡು ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ನಿಂತ್ಕೊಂಡ್ರೆ ಕ್ಲಾಟ್ ಆಗ್ಬಿಡುತ್ತೆ. ಹಾಗಾಗಿ ಇವರು ದುಡ್ಡನ್ನು ಹೆಚ್ಚಿಗೆ ಬೇಕು,
ಜೊತೆಗೆ ಪರಿಸರನ ಉಳಿಸಬೇಕು ಅಂತ ಹೇಳಿ ಅತ್ಯಂತ ಅದ್ಭುತವಾಗಿ 2046 ಹೆಂಗಿರುತ್ತೆ ಅಂದರೆ, ಇವತ್ತು ಹೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಅಂತ. ಬಹುಶಃ ಇವತ್ತು ನೋಡಬೇಕು, ಈ ಟೆಂಪ್ರೇಚರ್ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಗೆ ಜ್ಞಾನೇಂದ್ರ ಅವಾಗಿಂದ ಶೆಕೆಯಿಂದ ಇನ್ಮೇಲೆ ನಾವು ಎ ಸಿನ ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಆ ಥರ ಒಂದು ಸಂದರ್ಭದಲ್ಲಿ ಇವರು ಚಿಕ್ಕವರಲ್ಲ ಕೋಣರಲ್ಲ ಅಂತ ಹೇಳಿ, ನನಗೆ ಚಿಕ್ಕವರಲ್ಲ ಕೋಣರಲ್ಲ ದೊಡ್ಡವರಲ್ಲ ಜಾಣರಲ್ಲ, ನನಗೆ ತುಂಬ ಖುಷಿ ಕೊಟ್ಟಿದ್ದು ಆ ಸಿನಿಮಾದ ಒಂದು ಏನು ಇದಿದೆ ಟೆಂಪ್ರೇಚರ್ ಆಫ್ ಫಿಲ್ಮ್ ಅಂತ. ನೀವು ನೋಡ್ಬೋದು, ನೀವು ಸಿನಿಮಾ ನೋಡ್ತಾ ಇದ್ದಾಗ ಆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ. ನಮಗೆ ಆ ಸೀನ್ನ ನೋಡ್ತಾ ಇದ್ದಾಗ ಮೈ ಮರೆತು ಬಿಡ್ತೀವಿ. ನನಗೆ ಇವರು ಸಿನಿಮಾದ ಟೋಟಲ್ ಕತೆ ಹೇಳಬೇಕಾದ್ರೆ ಮುಂದೆ 2046 ಹಿಂಗೆ ಬರುತ್ತೆ ಅದೆಲ್ಲ ಏನು ಹೇಳಲಿಲ್ಲ, ಯಾರಿಗೂ ಹೇಳಿಲ್ಲ. ನನಗೆ ಅನಿತಾ ಭಟ್ ಬಂದಿರೋದು ಆಮೇಲೆ ಗೊತ್ತಾಯಿತು, ಇದೊಂದು ಈ ಥರನೂ ಕತೆ ಹೇಳಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ನಾವು ಕಲ್ತಿದ್ದಕ್ಕಿಂತ ಹೆಚ್ಚು ಹೌ ಟು ಅನ್ಲರ್ನ್ ಅವರ್ ಇದಂತ ಬಿಡಬೇಕು ನಾವೆಲ್ಲ. ಅದಕ್ಕೆ ಶ್ರೇಷ್ಠತೆಯ ಸೊಕ್ಕು ಅಂತ ನಾನು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ. ನಮಗೆ ಅಹಂಕಾರ ಜಾಸ್ತಿ. ಎಲ್ಲ ರಮೇಶ್ ಭಟ್ ಹೇಳಿದಲ್ಲ, ನಮಗೆಲ್ಲ ಗೊತ್ತು ಅಂತ. ನಮ್ಗೆ ಏನೇನೋ ಗೊತ್ತೇ ಇಲ್ಲ ಕೆಲವೆಲ್ಲ. ಆ ರೀತಿ ನಮ್ಮಿಬ್ಬರನ್ನು ಹಾಕಿ ನಮಗೆ ವಿಶೇಷವಾಗಿ ಎಲ್ಲವನ್ನೂ ಗೊತ್ತುಪಡಿಸಿದವರು ಈ ಮಹಾನ್ ಪ್ರಕಾಶ್ ಹಾಗೂ ರಿಷಿಕೇಶ್. ಪ್ರಕಾಶ್ ಅವರು ಬಹಳ ಮೆತ್ತಗೆ ಮಾತಾಡ್ತಾರೆ. ಅದು ಏನು ಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಅದೆಲ್ಲ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಅಂತ ಒಂದು ಸಣ್ಣ ಪೀಟಿಗೆ ಹಾಕಿ ಒಂದು ಪ್ರಿಲೋಡ್ ಇರಬೇಕಲ್ಲ, ಅದಾದಮೇಲೆ ಅದನ್ನು ಬಿಡ್ತಾರೆ. ಹಂಗೆ ಕೆಲಸ ತೆಗೆದಿದ್ದಾರೆ ನಮ್ಮ ಹತ್ರ. ಅಂದರೆ ಭಾಳ ಮೆತ್ತಿಗೆ ಇದು 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 ಹೇಳಿ ಅಲ್ಲ ಸರ್, ಅದು ನೀವು ಹೇಳಿದ್ದು ತುಂಬ ಥ್ಯಾಂಕ್ಸ್. ಆದರೆ ಇದು ನಾವು ವ್ಯಾಲ್ಯೂಸ್ನ ಈ ಥರ ಹೇಳೋದಕ್ಕೆ ಅದಕ್ಕೆ ಇಷ್ಟೊತ್ತು ಯಾಕೆ ಬೆಳ್ತೀರಾ? ನಾನು ಹೇಳಿದ ಸರಿ ಇಲ್ಲ ಅಂದರೆ ಮುಗಿದೋಯ್ತಲ್ಲ, ಅದನ್ನೇ ಹೇಳ್ತೀನಿ. ಇಲ್ಲ ನೀವು ಹೇಳಿದ ಸರಿ ಇದೆ, ನನ್ನ ಐಡಿಯಾ ಅದು ಅಂತ. ಹಂಗೆ ಅಂದರೆ ಅಷ್ಟು ಮೆತ್ತಿಗೆ ಮಕ್ಕಳು ಸಿನಿಮಾ ಮಾಡ್ತಿರೋದಲ್ವಾ, ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಅಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ನಮಗೆ ಯಾಕೆ ಅಂತಂದರೆ, ಮಕ್ಕಳು ರಫ್ ಆಗಿದ್ದಾರೆ. ಅಂದರೆ ಸಿನಿಮಾ ಮೀಡಿಯಾ ಗೊತ್ತಿಲ್ಲ, ಕ್ಲೋಸಪ್ ಗೊತ್ತಿಲ್ಲ, ಲೈಟ್ ತಗೊಳ್ಳೋದು ಗೊತ್ತಿಲ್ಲ, ಎಲ್ಲ ರಾನಲ್ಲಿ ರಸನ ತೆಗೆದಿದ್ದಾರೆ ನಮ್ಮ ಪ್ರಕಾಶ್ ಅವರು. ಸೊ ಇವ್ರ ಜೊತೆಲಿ ಕೆಲಸ ಮಾಡಿದ್ದು ಅದೇ ಇವನು ಸುಂದರ್ ಹೇಳಿದ್ರಲ್ಲ, ಏನು ಗೊತ್ತಿಲ್ಲ ಅಂತ ಅನ್ಕೋಬೇಕು ನಾವು, ಆಗಲೇ ಇದೆಲ್ಲ ಸೂಕ್ಷ್ಮತೆ ಗೊತ್ತಾಗೋದು ಅಂತ. ಅದು ಸತ್ಯವಾದ ಮಾತು. ನನಗೆ ಇನ್ನೊಂದು ತುಂಬ ಖುಷಿ ಕೊಟ್ಟ. ನೀನು ಓದ್ತಿದ್ಯಪ್ಪ? ಅವ್ರು ನೋಡಬಾರ್ದು, ಇಲ್ಲಿ ನೋಡ. ಫಿಫ್ತ್. ಏನು ಮಾಡಿ ಸಿನಿಮಾದಲ್ಲಿ? ವಿಹಾನ್. ನನ್ನ ಹೆಸರು ಶ್ರೀವಾಸ. ಏನು ಓದ್ತಿದ್ಯಾ ನೀನು? ನಾನು 8th ಓದ್ತಿದ್ದೀನಿ. ಏನು ಮಾಡಿದ್ವಿ ಸಿನಿಮಾದಲ್ಲಿ? ಸಾಗರ್. ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ಮಾಡಿದ್ವಿ? ಅದೇ ಸಾಗರ್. ಚೆನ್ನಾಗಿತ್ತು. ನಮಸ್ತೆ, ನನ್ನ ಹೆಸರು ಹನ್ಸಿಕಾ ಲಕ್ಷ್ಮಿ. ನಾನು ಇವಾಗ 7th ಓದ್ತಿದ್ದೀನಿ. ನಾನು ಈ ಮೂವಿಯಲ್ಲಿ ಹಳ್ಳಿ ಹುಡುಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ, ಕಾವೇರಿ ಅಂತ. ನನ್ನ ಹೆಸರು ತ್ರಿಷ್ಯ. ನಾನು ಭಾನು ಅಂತ ಆ್ಯಕ್ಟ್ ಮಾಡಿದ್ದೀನಿ. ನಾನು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನೀಗ 5th ಓದ್ತಿದ್ದೀನಿ. ನನ್ನ ಹೆಸರು ಸ್ಯಾರಿ. ನಾನಿವಾಗ 9th ಓದ್ತಾ ಇದ್ದೀನಿ. ನನ್ನ ಮೂವಿಯಲ್ಲಿ ನನ್ನ ಹೆಸರು ಅಂಜಲಿ. ನಾನು ರಮೇಶ್ ಭಟ್ ಸರ್ ಅವರ ಮೊಮ್ಮಗಳು. ನನ್ನ ಹೆಸರು ಶ್ರೀ ಗೌರಿ. ನಾನು ಈಗ 7th ಓದ್ತಿದ್ದೀನಿ. ಮೂವಿಯಲ್ಲಿ ನನ್ನ ಹೆಸರು ಸ್ನೇಹ. ರಮೇಶ್ ಭಟ್ ಸರ್ ಮೊಮ್ಮಗಳು. ಕೇಳೋದು ಕನ್ಫ್ಯೂಸ್ ಆಗ್ಬಿಡ್ತಾರೆ ದಿಢೀರಂತ.